ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಈಗಷ್ಟೇ ಬಂದಿದ್ದಾರೆ. ಕಾರಣ ಇವತ್ತೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್. ಮೊನ್ನೆ ಶನಿವಾರ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಆಯಿತು. ಇವತ್ತು ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಸಿಎಂಗೆ ವಿಶೇಷ ಉಪಹಾರ ಕೂಟವನ್ನ ಆಯೋಜನೆ ಮಾಡಿದ್ದಾರೆ. ಸೊ ಹಾಗಾಗಿ ಸದಾಶಿವನಗರದಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಬಂದರು. ಅವರನ್ನ ಆತ್ಮೀಯವಾಗಿ ಹೂಗುಚ್ಛ ನೀಡಿ ಸ್ವಾಗತಿಸಿದ್ರು. ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ಇಬ್ರು ಕೂಡ ಸ್ವಾಗತಿಸಿದಂತಹ ದೃಶ್ಯಗಳು ಗಮನಿಸ್ತಾ ಇದೀವಿ ನಾವೀಗ ವಿಡಿಯೋದಲ್ಲಿ. ಸೊ ಈಗ ಕೆಲವೇ ಹೊತ್ತಿಗೂ ಮುಂಚೆ ಸಿಎಂ ಸಿದ್ದರಾಮಯ್ಯ ಅವರು ಅಲ್ಲಿಗೆ ಬಂದಿದ್ದು. ಸೊ ಅವರ ಇಬ್ರು ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಸ್ವಾಗತಿಸಿದಂತಹ ದೃಶ್ಯಗಳು. ಅಲ್ಲೇ ಸ್ಥಳದಲ್ಲೇ ನಮ್ಮ ಪ್ರತಿನಿಧಿ ಪ್ರಸನ್ನ ಇದ್ದಾರೆ. ಡೀಟೇಲ್ಸ್ ಅನ್ನ ಪಡೆಯೋಣ. ಪ್ರಸನ್ನ, ಇವತ್ತು ನಡೀತಾ ಇರುವಂತಹ ಈ ಬ್ರೇಕ್ಫಾಸ್ಟ್ ಮೀಟಿಂಗು ಮೊನ್ನೆ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗು ಬಹಳ ವ್ಯತ್ಯಾಸಗಳಿವೆ ಅನ್ನುವಂಥದ್ದು ಸ್ಪಷ್ಟ. ಅವತ್ತು ಬೇಗನೆ ಮುಗಿಸಿದ್ರು ಬ್ರೇಕ್ಫಾಸ್ಟ್ ಮೀಟಿಂಗ್. ಯಾಕಂದ್ರೆ ಅಲ್ಲಿ ಸೇರಿದ್ದಂತಹ ಉದ್ದೇಶ ಹೈಕಮಾಂಡ್ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರಿಬ್ರು ಕೂಡ ಸೇರಿದ್ರು. ಅದೊಂದು ಕಾರಣ ಇತ್ತು ಅಷ್ಟೇ, ಬ್ರೇಕ್ಫಾಸ್ಟ್ ಅನ್ನುವಂಥದ್ದು ಮೀಟಿಂಗ್ ಮಾಡಿ ನಂತರ ಪ್ರೆಸ್ ಮೀಟ್ ಮಾಡಿದ್ರು. ಬಟ್ ಇವತ್ತು ಸೇರಿರುವಂತಹ ಒಂದು ಉದ್ದೇಶ ಈಗಿರುವಂತಹ ಲೆಕ್ಕಾಚಾರಗಳು ಬೇರೆ. ಸೊ ಹಾಗಾಗಿ ಬಹುಶಃ ಸುದೀರ್ಘವಾಗಿ ನಡೀಬಹುದು. ಮೆನ್ಯೂ ಕೂಡ ನಾನ್ ವೆಜ್ ಮೆನ್ಯೂ ಇದೆ, ಸಿದ್ದರಾಮಯ್ಯ ಅವರಿಗೆ ಪ್ರಿಯವಾಗಿರುವಂಥದ್ದು. ಹಾಗಾಗಿ ಸುದೀರ್ಘವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯುವಂತಹ ಸಾಧ್ಯತೆಗಳಿದೆಯಾ ಏನಾದರೂ, ಅಥವಾ ಟಿಪಿ ಸಿಕ್ಕಿದೆಯಾ, ನೆಕ್ಸ್ಟ್ ಏನ್ ಕಾರ್ಯಕ್ರಮಗಳಿವೆ, ಬಂದೇನಾದ್ರೂ ಪತ್ರಿಕಾಗೋಷ್ಠಿ ಮಾಡಬಹುದಾ, ಏನಾದರೂ ಮತ್ತಷ್ಟು ಡೀಟೇಲ್ಸ್ ಏನಾದರೂ ಲಭ್ಯವಾಗ್ತಾ ಇದೆ ಇದ್ರ ಬಗ್ಗೆ? ರೆಹಮಾನ್, ಈಗ ತಾನೇ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರ ನಿವಾಸದ ಒಳಭಾಗಕ್ಕೆ ಹೋಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಅವರು ಇಬ್ಬರು ಕೂಡ ಸಿದ್ದರಾಮಯ್ಯನವರನ್ನ ಹೂಗುಚ್ಛ ನೀಡಿ ಆತ್ಮೀಯವಾಗಿ ಸ್ವಾಗತಿಸಿ ಮನೆಯ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಈಗ ತಾನೇ ಬ್ರೇಕ್ಫಾಸ್ಟ್ ಪ್ರಾರಂಭ ಆಗಿದೆ. ಅವತ್ತು ಸಾಕಷ್ಟು ಇಂಟೆನ್ಸಿಟಿ ಇತ್ತು. ಯಾಕೆ ಅಂತಂದ್ರೆ ಅವತ್ತು ಎಲ್ಲ ನಾಯಕರು ಕೂಡ ಬೇರೆ ಬೇರೆ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ರು. ಮತ್ತು ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಪರವಾಗಿ ಹೋದಂತಹ ಶಾಸಕರುಗಳು ಸಾಕಷ್ಟು ಒತ್ತಡವನ್ನ ಹೇರ್ತಾ ಇದ್ರು. ಅವತ್ತಿನ ಇಂಟೆನ್ಸಿಟಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸ್ವಲ್ಪ ಮಟ್ಟಿಗೆ ಆತಂಕಗೊಳ್ಳುವಂತಹ ನಿಟ್ಟಿನಲ್ಲಿ ಇತ್ತು. ಆ ಇಂಟೆನ್ಸಿಟಿಯನ್ನ ಕಡಿಮೆ ಮಾಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವೇ ಬ್ರೇಕ್ಫಾಸ್ಟ್ ಮಾಡಿ ನೀವು ಒಂದು ಒಗ್ಗಟ್ಟಿನ ಸಂದೇಶವನ್ನ ರವಾನಿಸಿ ಅನ್ನುವಂತಹ ಸಂದೇಶವನ್ನ ಹೈಕಮಾಂಡ್ ಕೊಡುತ್ತೆ. ಅದರ ಆಧಾರದ ಮೇಲೆ ಡಿಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವತ್ತು ನಡೆಸಿದಂತಹ ಉಪಹಾರ ಕೂಟದಲ್ಲಿ ಬಹುತೇಕ ಇವತ್ತಿಗಿಂತ ಹೆಚ್ಚಿನ ಚರ್ಚೆಗಳು ನಡೆದಿದ್ದಾವೆ. ಮಾಧ್ಯಮಗಳ ಮುಂದೆ ಅವರು ಘೋಷಣೆ ಮಾಡಿದ್ದು ಅಥವಾ ತಮ್ಮ ನಡುವಿನ ಕೆಮಿಸ್ಟ್ರಿ ಸರಿಯಾಗಿದೆ ಅನ್ನುವಂತ ರೀತಿಯಲ್ಲಿ ಅವರು ಒಂದು ರೀತಿಯ ವರ್ಕೌಟ್ ಅನ್ನ ಮಾಡಿದ್ರು ಕೂಡ ಅವತ್ತು ಚರ್ಚೆಗಳು ನಡೆದಂತದಕ್ಕೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸಗಳಿದಾವೆ. ಇವತ್ತು ಇಬ್ಬರು ನಾಯಕರ ನಡುವಿನ ಆ ಮುನಿಸು ಕೂಡ ಸ್ವಲ್ಪ ಮಟ್ಟಿಗೆ ದೂರ ಆಗಿದೆ. ಅಥವಾ ಒಂದು ಹಂತದ ಚರ್ಚೆ ಅವತ್ತೇ ಆಗಿರುವಂತಹ ಕಾರಣಕ್ಕೋಸ್ಕರ ಏನೇ ಇದ್ರು ಹೈಕಮಾಂಡ್ ಅನ್ನುವಂತ ನಿಟ್ಟಿನಲ್ಲಿ ಇಬ್ಬರು ನಾಯಕರು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಅವತ್ತು ಹೈಕಮಾಂಡ್ ಕೆ.ಸಿ. ವೇಣುಗೋಪಾಲ್ ಅವರ ಮೂಲಕ ಒಂದು ಸಂದೇಶವನ್ನ ರವಾನಿಸಿತ್ತು. ಆದ್ರೆ ಅದಾದ ಬಳಿಕ ಕಳೆದ 2 ದಿನಗಳಿಂದ ಯಾವುದೇ ರೀತಿಯ ಮೆಸೇಜ್ ಹೈಕಮಾಂಡ್ ನಿಂದ ಸಪರೇಟ್ ಆಗಿ ಬಂದಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಥವಾ ದೆಹಲಿಯ ಮಟ್ಟದಲ್ಲೂ ಕೂಡ ಒಂದು ಅಂತಿಮ ತೀರ್ಮಾನ ಆಗಿಲ್ಲ. ಆದ್ರೆ ಅವತ್ತು ಇದ್ದಂತಹ ತೀವ್ರತೆ ಇವತ್ತು ನಮಗೆ ಕಂಡು ಬರ್ತಾ ಇಲ್ಲ. ಇವತ್ತಿನ ಉಪಹಾರದಲ್ಲಿ ಸ್ವಲ್ಪ ಮನಸ್ಸು ಬಿಚ್ಚಿ ಮಾತನಾಡುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಬಹುದು. ಆದ್ರೆ ಡಿಕೆ ಸುರೇಶ್ ಅವರು ಇವತ್ತು ಉಪಸ್ಥಿತರಿದ್ದಾರೆ. ಪದೇ ಪದೇ ಕೊಟ್ಟ ಮಾತನ್ನ ನೆನಪಿಸಿದ್ದು ಡಿಕೆ ಸುರೇಶ್ ಅವರೇ. ಡಿಕೆ ಶಿವಕುಮಾರ್ ಕೆಲವು ಪೋಸ್ಟರ್ ಗಳನ್ನ ಮಾಡಿ ಅದನ್ನ ಚುರುಕುಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ರು ಕೂಡ ಡಿಕೆ ಸುರೇಶ್ ಅವರು ಶಬ್ದಗಳಲ್ಲಿ ಆ ಮಾತನ್ನ ಪದೇ ಸಿದ್ದರಾಮಯ್ಯನವರಿಗೆ ನೆನಪಿಸುವಂತ ಕೆಲಸವನ್ನ ಮಾಡಿದ್ರು. ಸಿದ್ದರಾಮಯ್ಯ ಅವರನ್ನ ಸ್ವಾಗತಿಸ್ತಾ ಇರುವಂತಹ ಈ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ನೋಡಿ. ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಡಿಕೆ ಅವರ ನಿವಾಸಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲೇ ಬಾಗಿಲಲ್ಲೇ ನಿಂತು ಕಾಯ್ತಾ ಇದ್ದಂತಹ ಡಿಕೆ ಶಿವಕುಮಾರ್ ಅವರು ಆತ್ಮೀಯವಾಗಿ ಸಿದ್ದರಾಮಯ್ಯ ಅವರನ್ನ ಸ್ವಾಗತಿಸಿದರೆ ಇಬ್ಬರ ಮುಖದಲ್ಲೂ ಕೂಡ ಆ ನಗು ಕಾಣ್ತಾ ಇದೆ. ಬಹುಶಃ ಶನಿವಾರ ಇದ್ದಂತಹ ಒಂದು ರೀತಿಗೂ ಇವತ್ತು ಇರುವಂತಹ ರೀತಿಗೂ ತುಂಬಾ ವ್ಯತ್ಯಾಸಗಳನ್ನ ನಾವು ಇಲ್ಲಿ ಕಾಣಬಹುದು. ಯಾಕಂದ್ರೆ ಪ್ರಸನ್ನ ಕೂಡ ಅದನ್ನ ಹೇಳ್ತಾ ಇದ್ರು, ಹೈಕಮಾಂಡ್ ಸೂಚನೆ ಮೇರೆಗೆ ಅವತ್ತು ಮೀಟ್ ಮಾಡಿದ್ರು. ಅವತ್ತು ಸ್ಪಷ್ಟವಾಗಿ ಸಿಎಂ ಕೂಡ ಹೇಳಿದ್ರು, ನೋಡಿ ನನಗೆ ಹೇಳಿದ್ರು, ಫೋನ್ ಮಾಡಿದ್ರು ಹೈಕಮಾಂಡ್ ನಿಂದ, ಡಿ ಕೆ ಅವ್ರಿಗೂ ಕೂಡ ಫೋನ್ ಮಾಡಿದ್ರು, ಕರೀರಿ ಅವರನ್ನ ಮೀಟಿಂಗ್ ಮಾಡಿ ನೀವು ಅಂತ ಹೇಳಿದ್ರು. ಹಾಗಾಗಿ ನಾನು ಕರೆದೆ. ಇನ್ಫ್ಯಾಕ್ಟ್ ಅವರೇ ನನಗೆ ಮನೆಗೆ ಬನ್ನಿ ಅಂತ ಹೇಳಿದ್ರು. ಬೇಡ ನಾನು ನೆಕ್ಸ್ಟ್ ಬರ್ತೀನಿ, ನೀವು ಇವಾಗ ಬನ್ನಿ ಅಂತ ನಾನು ಹೇಳಿದೆ. ಹಾಗಾಗಿ ಅವರು ಕೂಡ ಬಂದಿದ್ರು ಮನೆಗೆ. ನಾವಿಬ್ರು ಮಾತಾಡಿದ್ವಿ, ನಾವಿಬ್ರು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನ ರವಾನೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಅವತ್ತು ನಡೆದಂತಹ ಮೀಟಿಂಗು ಇವತ್ತು ನಡೀತಾ ಇರುವಂತಹ ಮೀಟಿಂಗು ತುಂಬಾ ವ್ಯತ್ಯಾಸಗಳನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. ಎಸ್, ಇದು ಒಂದು ಎಕ್ಸ್ಕ್ಲೂಸಿವ್ ಫೋಟೋ. ಡಿ ಕೆ ಶಿವಕುಮಾರ್ ಅವರು ಆತ್ಮೀಯವಾಗಿ ಸಿಎಂ ಅವರನ್ನ ಬರಮಾಡಿಕೊಂಡಿರುವಂತಹ ಈ ದೃಶ್ಯ. ಇದು ಡಿ ಕೆ ಅವರ ನಿವಾಸದಲ್ಲಿ ಕ್ಲಿಕ್ ಮಾಡಿರುವಂತಹ ಒಂದು ಫೋಟೋ. ಎಸ್ ಪ್ರಸನ್ನ, ನೀವು ವಿವರಿಸ್ತಾ ಇದ್ರಿ ಅವತ್ತಾದಂತಹ ಮೀಟಿಂಗ್, ಇವತ್ತಿನ ಒಂದು ಮೀಟಿಂಗ್ ನ ಒಂದು ಡಿಫರೆನ್ಸಸ್ ಅನ್ನ ನೀವು ಹೇಳ್ತಾ ಇದ್ರಿ ಪ್ರಸನ್ನ. ಎಸ್, ಬರ್ತೀನಿ ಈ ವಿಚಾರವಾಗಿ ಮತ್ತಷ್ಟು ನಾನು ಮಾತಾಡ್ತೀನಿ. ಇನ್ನೊಂದಿಷ್ಟು ವಿಚಾರಗಳನ್ನ ಹೇಳೋದಿದೆ. ಡಿ ಕೆ ಶಿವಕುಮಾರ್ ನಿವಾಸದಲ್ಲಿ ನಡೀತಾ ಇರುವಂತಹ ಬ್ರೇಕ್ಫಾಸ್ಟ್ ಈಗ ಆರಂಭವಾಗಿದೆ. ಸಿದ್ದರಾಮಯ್ಯ ಅವರು ಕೂಡ ಬಂದಿದ್ದಾರೆ. ಇನ್ಫ್ಯಾಕ್ಟ್ ಬೇರೆ ಇನ್ನಷ್ಟು ಜನ ಸಚಿವರು ಬರ್ತಾರೆ ಅಂತ ಇತ್ತು, ಬಟ್ ಯಾರು ಕೂಡ ಬಂದಿಲ್ಲ. ಕೇವಲ ಕುಣಿಗಲ್ ರಂಗನಾಥ್ ಅವರಿದ್ದಾರೆ, ಡಿ ಕೆ ಸುರೇಶ್ ಅವರಿದ್ದಾರೆ. ಎಸ್ ಪ್ರಸನ್ನ, ನೀವು ವಿವರಿಸ್ತಾ ಇದ್ರಿ. ಇದಾದ ಮೇಲೆ ಬೇರೆ ಇನ್ನಷ್ಟು ಜನ ಯಾರಾದರೂ ಸಚಿವರು ಬರಬಹುದಾ ಡಿ ಕೆ ನಿವಾಸಕ್ಕೆ? ಆ ಥರದ್ದೇನಾದರೂ ಮಾಹಿತಿ ಲಭ್ಯವಾಗ್ತಾ ಇದೆಯಾ? ಅಥವಾ ಇದಾದ ನಂತರದ ಕಾರ್ಯಕ್ರಮಗಳೇನು ನೀವು ಹೇಳ್ತಾ ಇದ್ರಿ ಪ್ರಸನ್ನ?
ರೆಹಮಾನ್, ಇಲ್ಲ, ಇವತ್ತು ಬ್ರೇಕ್ಫಾಸ್ಟ್ ಇರುವಂತದ್ದು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳ ನಡುವಿನ ಒಂದು ಕೆಮಿಸ್ಟ್ರಿಯನ್ನ ಸರಿ ಮಾಡಬೇಕಂತಹ ಕಾರಣಕ್ಕೋಸ್ಕರ ಮಾತ್ರ. ಅದನ್ನ ಹೊರತುಪಡಿಸಿದಂತೆ ಇನ್ಯಾವ ನಾಯಕರಿಗೂ ಕೂಡ ಆಹ್ವಾನ ಇಲ್ಲ. ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಸಹಜವಾಗಿ ಕುಣಿಗಲ್ ರಂಗನಾಥ್ ಅವರು ಅವರ ಸಂಬಂಧಿ ಕೂಡ ಹೌದು, ಡಿ ಕೆ ಸುರೇಶ್ ಅವರು ಸಹೋದರ. ಡಿ ಕೆ ಸುರೇಶ್ ಅವರು ಈ ಎಲ್ಲ ಬೆಳವಣಿಗೆಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ಬೆನ್ನು ಕೊಟ್ಟು ಕೆಲಸ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಪರ ಶಾಸಕರು ದೆಹಲಿ ಹೋಗೋದಕ್ಕೂ ಅವರ ಜೊತೆ ಸಂಪರ್ಕವನ್ನು ಸಾಧಿಸೋದಕ್ಕೂ ಡಿ ಕೆ ಶಿವಕುಮಾರ್ ಒಂದು ಹಂತದಲ್ಲಿ ಎಲ್ಲೋ ಒಂದ್ ಕಡೆ ಸೋತು ಕುಂತಂತ ಸಂದರ್ಭದಲ್ಲೂ ಕೂಡ ಡಿ ಕೆ ಸುರೇಶ್ ಅವರು ಅವರಿಗೆ ಒಂದಷ್ಟು ಎನರ್ಜಿಯನ್ನ ಕೊಟ್ಟು ನಡಿ ಏನಾಗುತ್ತೆ ನೋಡೇ ಬಿಡೋಣ ಅನ್ನುವಂತಹ ರೀತಿಯ ಧಾಟಿಯ ಮಾತುಗಳನ್ನ ಆಡಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯ ಬೂಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಡಿ ಕೆ ಸುರೇಶ್ ಅವರ ಉಪಸ್ಥಿತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ರು ಕೂಡ ಸಿದ್ದರಾಮಯ್ಯನವರಿಗೆ ಕೊಟ್ಟ ಮಾತನ್ನ ನೆನಪಿಸುವಂತದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಡಿ ಕೆ ಶಿವಕುಮಾರ್ ಅವರ ಪಕ್ಕದಲ್ಲಿ ಕೂರಿಸಿಕೊಂಡೆ ಮಾಧ್ಯಮಗಳ ವಿರುದ್ಧ ಕೊಟ್ಟ ಮಾತನ್ನ ನೆನಪಿಸಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬಹಳ ಗರಂ ಆದ್ರು. ನೀವು ಅವಾಗ ಹೇಳ್ತಾ ಇದ್ರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ, ಹೌದು ಇದು ಕೇವಲ ಮಾಧ್ಯಮಗಳಿಗೆ ಹೇಳದಂತಿರ್ಲಿಲ್ಲ, ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಹೇಳ್ದಂಗಿತ್ತು. ಏನ್ ಕೊಟ್ಟ ಮಾತು ಅನ್ನುವಂತಹ ಧಾಟಿಯಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿದ್ರು. ಆದ್ರೆ ಅದೇ ರೀತಿಯ ಇಂಟೆನ್ಸಿಟಿ, ಅದೇ ರೀತಿಯ ತೀವ್ರತೆ, ಅದೇ ರೀತಿಯ ಆಕ್ರೋಶ ಶುಕ್ರವಾರ ಸಂಜೆಯ ತನಕವೂ ಕೂಡ ಇಬ್ಬರು ನಾಯಕರಲ್ಲಿತ್ತು. ಅಂದ್ರೆ ನಾವು ಒಂದು ದಿಕ್ಕು ಇನ್ನೊಂದು ದಿಕ್ಕು ಅನ್ನುವಂಥದ್ದು, ಒಂದು ರೀತಿಯಲ್ಲಿ ನಾವು ಯಾವ ಹಂತಕ್ಕೆ ಬೇಕಾದ್ರೂ ಪೊಲಿಟಿಕಲ್ ಫೈಟ್ ಮಾಡೋದಕ್ಕೆ ರೆಡಿ ಅನ್ನುವಂತಹ ನಿಟ್ಟಿನಲ್ಲಿ ಇಬ್ಬರು ಯೋಚನೆಯನ್ನ ಮಾಡ್ತಾ ಇದ್ರು. ಅವತ್ತು ಸಂಜೆ ಲಿಟರಲಿ ಹೇಳಬೇಕು ಅಂದ್ರೆ ಇಬ್ಬರ ನಡುವೆ ಒಂದು ರೀತಿಯ ಪೋಸ್ಟರ್ ವಾರ್ ಕೂಡ ನಡೀತು. ಒಂದ್ ಕಡೆ ಕೊಟ್ಟ ಮಾತನ್ನ ಡಿ ಕೆ ಶಿವಕುಮಾರ್ ನೆನಪಿಸಿ ಪೋಸ್ಟ್ ಹಾಕಿದ್ರೆ ಅದಕ್ಕೆ ಕೌಂಟರ್ ಆಗಿ ಸಿದ್ದರಾಮಯ್ಯನವರು ಕೂಡ ಅದು ಕೇವಲ ಸ್ಲೋಗನ್ ಅಲ್ಲ, ನಾವು ಜನತೆಗೆ ಕೊಟ್ಟ ಮಾತು ಅನ್ನುವಂತ ರೀತಿಯಲ್ಲಿ ನೇರವಾಗಿ ಟಕ್ಕರ್ ಕೊಡುವಂತ ಕೆಲಸವನ್ನ ಮಾಡಿದ್ರು. ಆ ಒಂದು ತೀವ್ರತೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಇಬ್ಬಾಗ ಆಗುವಂತ ನಿಟ್ಟಿನಲ್ಲಿ ಬೆಳವಣಿಗೆಗಳು ಹೋಗ್ತಿದಾವೆ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಅರಿವಾದಂತಹ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಬ್ರೇಕ್ಫಾಸ್ಟ್ಗೆ ಸೂಚನೆಯನ್ನ ಕೊಡ್ತು. ಸಿದ್ದರಾಮಯ್ಯನವರ ನಿವಾಸದಲ್ಲಿ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂದರ್ಭದಲ್ಲೂ ಕೂಡ ಇಬ್ಬರು ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ತೀರ್ಮಾನ ಮಾತ್ರ ಅಂತಿಮ ಅನ್ನುವಂಥದ್ದು ಇಬ್ಬರ ನಾಯಕರಲ್ಲೂ ಕೂಡ ಬಂದಿದೆ. ಇದೇ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರಿಗೂ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ, ನೀವು ಒಂದು ಸ್ಟೆಪ್ ಬ್ಯಾಕ್ ಹೋಗಿ ಮುಂದೆ ಬರಬೇಕು ಅನ್ನುವಂಥದ್ದನ್ನ. ಸಿದ್ದರಾಮಯ್ಯನವರಿಗೂ ನೀವು ಈ ರೀತಿ ನೇರವಾಗಿ ಖಂಡತುಂಡವಾಗಿ ಎಲ್ಲವನ್ನ ವಿರೋಧಿಸಿಕೊಂಡು ಹೊರಟ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತ ಮೆಸೇಜ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ. ಹೀಗಾಗಿ ಇಬ್ಬರಿಗೂ ಇರುವಂತ ಇರಾದೆ, ಇಬ್ಬರಿಗೂ ಇರುವಂತ ಲೆಕ್ಕಾಚಾರ ತಮ್ಮಿಂದ ಗೊಂದಲ ಆಯ್ತು ಅನ್ನುವಂಥದ್ದು ಎಲ್ಲೂ ಕೂಡ ಬರಬಾರದು. ಹೈಕಮಾಂಡ್ ಆ ದೃಷ್ಟಿಯಿಂದ ಯೋಚನೆಯನ್ನ ಮಾಡಿದ್ರೆ ಇಬ್ಬರಿಗೂ ಕೂಡ ಕುತ್ತು ಅನ್ನುವಂಥದ್ದು ಇಬ್ಬರು ನಾಯಕರಿಗೂ ಅರಿವಾಗಿದೆ. ಇದೇ ಕಾರಣಕ್ಕೋಸ್ಕರ ಇದೀಗ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಎರಡನೇ ಹಂತದ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸ್ತಾ ಇದೆ.